ಪ್ರಸಂಗದಲ್ಲಿ ಇದು ನನಗೇ ಬೇಕಂತ ಕೇಳಿದವರು ನೆನಪಿಡು. ಇವತ್ತು ಈ ನೆಲವೇ ನಿನ್ನ ತಾಡಿ ಅದಲ್ವಾ, ಕಾರ್ಯಕ್ರಮ ಹಾಳು ಮಾಡುವುದೇ ನಿಮ್ಮ ಜಾತಿಯವರಾಗ್ಲಿ. ಕಾರಣಕ್ಕೂ ನಾನು ಬಿಡುವುದಿಲ್ಲ. ಯಾರ ಬಗ್ಗೆ ಮಾತಾಡಿ ಇವತ್ತು ಎಲ್ಲಿಯಾದ್ರೂ ನಮ್ಮ ಕಡೆ ಬಂದ್ಯಾ ಹಿಂದೆ ಮುಂದೆ ಎಲ್ಲ ಒಂದು ನೆನಪಿಟ್ಕೋ, ನಿಮ್ಮ ಕಡೆಯವರೆಲ್ಲ ಇಷ್ಟೊತ್ತು ಇದ್ದದ್ದೇ ನಾ ಇದ್ದದ್ದಕ್ಕೆ ಗೊತ್ತಿಲ್ಲ. ಈಗ ನೀನು ಬರ್ಬೇಕಾದ್ರೂ ನಾನು ಇಷ್ಟು ಕೆಲಸ ಮಾಡಿದ್ರಿಂದ ನೀನು ಬಂದೆ. ಇಲ್ಲದೆ ಈ ಪ್ರಸಂಗ ಅಲ್ಲ, ಇನ್ನೊಂದು ಪ್ರಸಂಗದಾಗೂ ನನಗೆ ಅವಕಾಶ ಇರುವುದಿಲ್ಲ. ಇಲ್ಲಿವರೆಗೆ ನಮ್ಮ ಜನಗಳೆಲ್ಲ ಕಟ್ಟತ್ತೆ ನಿನ್ನ ಯಾಕೆ ನೀ ಎಷ್ಟು ಹಾರಾಟ ಮಾಡಿದ್ಯೋ ಅಷ್ಟೋ ಹಾರಾಟಕ್ಕೆ ಅವರು ತುಂಬಿದವರಿದ್ದಾರೆ. ಆದ್ರೆ ಈಗ ಕಾಯ್ತಿದ್ದದ್ದು ಯಾಕೆ ಇವನು ಹಾರಾಟ ನಿಲ್ಲಿಸಲು ಬೇಕಲ್ಲ ಎನ್ನುವ ಕಾರಣ ಕಾಯ್ತಾ ಇದ್ದ. ನನಗೆ ಸಂತೋಷವೇ ಗೊತ್ತುಂಟ, ನಮ್ಮ ಹಾರಾಟ ನಿಲ್ಲಿಸುವ ಸಮರ್ಥ ಒಬ್ಬ ನನ್ನ ಮುಂದೆ ಬರ್ತಾನೆ ಅಂತ ಅದು ಸಂತೋಷವೇ ನನಗೆ. ಆದ್ರೆ ನಿಲ್ಲಿಸುವ ಮಾತ್ರ ಮುಖಾಮುಖಿಯಾಗಿ ನಿಂತೇ ನಿಲ್ಲಿಸ್ಬೇಕು. ಅದನ್ನು ಬಿಟ್ಕೊಂಡು ನಾ ಬರುವುದರೊಳಗೆ ಹಿಂದಿದ್ದವನಿಗೆ ಅದು ನನಗೆ ಹಾಕಿ ಅಂತ ಹೇಳ್ಕೊಂಡು ಬಂದ್ರೆ ಮುಂದೆ ಬರಬಾರ್ದು. ಅದು ಒಂದು ನೆನಪಿರಲಿ. ಆಡುವವರಲ್ಲ, ಅಣ್ಣನನ್ನು ಆಡುವ ದೀಪಕ್ಕೆ ಪ್ರಕಾಶಮಾನ ಬಹುತೇಕ ಹೆಚ್ಚಾಗಿ ಇರ್ತದೆ. ಅದೇ ಹೌದಾದ್ರೆ ಬಂದವ ನನಗಿಂತ ಹೆಚ್ಚು ನೀನೇ ತಿರುಗಿದ್ದ. ನಾ ಬಂದವ ಹೀಗೆ ತಿರುಗಿದ್ರೆ ಅವಾಗ ಹಾರಾಟ ಮಾಡ್ತಾ ಇದ್ದವ ಯಾರಿಗೆ ಸಂಪೂರ್ಣ ನೆನಪಿಟ್ಟು. ಒಂದು ಪ್ರಸಂಗದಲ್ಲಿ ಬುಡದಿಂದ ಕೊನೆವರೆಗೆ ನಾನು ಹಾರ್ತೇನೆ ಅಂತ ಅಂದ್ರೆ ಆರ್ತೇನೆ ಅಂದ್ರೆ ಅರ್ಥ ಅಲ್ಲ, ಹಾರುವ ಸಾಮರ್ಥ್ಯ ಉಂಟು ಎನ್ನುವುದು. ಅದೇ ಹೇಳಿದ್ದು, ಹಾರುವ ಸಾಮರ್ಥ್ಯದಿಂದ ಹಾರುತ್ತಾ ಬಂದಂತ ನೀನು ಇನ್ನು ಮುಂದೆ ಹಾರ್ಲಿಕ್ಕಾಗದೆ ಹಾರುವ ಪರಿಸ್ಥಿತಿ ಬಂದಿದ್ದೀಯ. ಈಗ ನೀನು ಇವತ್ತು ಇಷ್ಟು ಮಾತನಾಡುದು ಯಾಕಂತ ಗೊತ್ತು? ಯಾಕೆ ನೀನು ಯೋಚನೆ ಮಾಡಿದ್ರೆ ಈ ಸ್ಥಳ ನಿಮ್ಗೆ ಸಂಬಂಧಪಟ್ಟದ್ದು. ನಮ್ಮ ಸಾಕ್ಷ್ಯಗಳು ಯಾಕೆ ಗೊತ್ತಿಲ್ಲ? ಈ ಸಾಮ್ರಾಜ್ಯ ರಾವಣದ್ದಾದರೂ ಗೊತ್ತಾಯ್ತು. ನನಗೂ ಗೊತ್ತಾಯ್ತು. ನಾನು ಎಷ್ಟು ಹೇಳಿದ್ರು ನಿನಗೆ ಅರ್ಥ ಆಗುದಿಲ್ಲ, ನನಗೆ ಗೊತ್ತಾಯ್ತು. ಮತ್ತೆ ತಣ್ಣೀರು ದೀಕ್ಷಾಪತರಾಗಿ ಕುಳಿತು ಮೇಘನಾದ ದೀಕ್ಷೆಗೆ ಭಂಗ ತಂದವರು ಯಾರು ಎನ್ನುವ ಯೋಚನೆ ಮಾಡಿದ್ರೆ ರಾಮನ ತಮ್ಮನಾದ ಲಕ್ಷ್ಮಣ ಈ ಪ್ರಾಂತ್ಯವನ್ನ ಪ್ರವೇಶ ಮಾಡಿದ ನನ್ನ ಇರವನ್ನು ರಾಮ ಸೇನೆಗೆ ಹೇಳಿದವರು ಯಾರು? ಎಲ್ಲ ತೋರಿಸ ಎನ್ನ ತೋರಿಸ ಬಂದ ಪುಣ್ಯ ಸ್ವಭಾವದವನೇ. ಚಿಕ್ಕಪ್ಪ ನೀನು ಮಗನ ಸಾವನ್ನು ಹಾರೈಸಿ ಮುಂದೆ ಬಂದಿದ್ದೀಯ. ಲಂಕೆಯಲ್ಲಿ ನಿನ್ನ ಯಜ್ಞಶ್ರೀಯನ್ನು ಮಾಡಿಬಿಟ್ಟೆ. ನನ್ನನ್ನು ಎದುರಿಸುತ್ತೇನೆ ಎನ್ನುವ ಹಾಗೆ ರಾಮನ ಪಕ್ಷದಿಂದ ಅನೇಕರು ಬಂದು ದೂರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರ ಪರಿಸ್ಥಿತಿ ಏನಾಗಿದೆ ಎಂದು ನೋಡಿಕೊಂಡು ನೀನು ಸುಮ್ಮನಿರ್ತೇನವಾಗಿ ಯೋಚನೆ ಮಾಡಿದ್ರೆ ನನ್ನನ್ನು ಎದುರಿಸ್ತೀಯ. ವಿಭೀಷಣ ನನ್ನ ಯಾವ ಕಾರಣಕ್ಕೂ ಬಿಡುವುದಲ್ಲ. ಇವತ್ತು ರಾಮ ಸೇನೆಯ ಮುಂದೆಯೇ ನಿನಗೆ ಏನು ಎನ್ನುವಾಗ ಒಂದು ಕಥೆಯನ್ನ ಕಾಣಿಸಿದರೆ ರಾಮ ಲಕ್ಷ್ಮಣರಿಬ್ಬರು ಓಡಬೇಕು ಇವತ್ತಿಗೆ.
ನಿನ್ನಪ್ಪ ಕಳ್ಳ ಅಲ್ಲ. ನಿನ್ನಪ್ಪ ಕಳ್ಳ ಇದ್ದಾನೆ. ತೊಂದ್ರೆ ಇಲ್ಲ. ಕಳ್ಳನ ಮಗನೇ, ನೀನು ದೊಡ್ಡ ಕಳ್ಳನೇ ಆಗ್ತೀಯ. ಯಾಕೆ? ನಾನು ಎಲ್ಲಿಯಾದ್ರೂ ಯಾರನ್ನಾದ್ರೂ ಕದ್ದುಕೊಂಡು ಬಂದ ದಾಖಲೆ ಉಂಟ ನಿನ್ನಲ್ಲಿ? ಕದ್ದುಕೊಂಡು ಬಂದವರನ್ನ ಕಾಪಾಡುವ ಮುಂದಾಗ್ತಾ ಇದ್ದೀಯ ಅಂತ ಅಪರಾಧಕ್ಕೆ ಮುಂದಾಗ್ತಾ ಇದ್ದೀಯ. ಕದ್ದುಕೊಂಡು ಬಂದವರನ್ನ ಕಾಪಾಡಬೇಕಾದ ಅಗತ್ಯ ಇಲ್ಲ. ಅವನ ಹಾಳಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದನ್ನೇ ಹೇಳಿದ್ದು. ಅವ ಮಾಡುವುದು ತಪ್ಪು ಎಂದು ಹಾಳಾಗಿ ಕೆಲಸ ಮಾಡ್ತಾನೆ ಅಂತ ಅರ್ಥ ಇರ್ತದ್ದು ರಾಜಾಜ್ಞೆಗೆ ವಿರೋಧವಾಗಿ ನಡೆದುಕೊಳ್ಳುವುದಿಲ್ಲ ಎನ್ನುವುದೇ ಅರ್ಥ. ಹೌದಾ? ಆದ್ರೂ ಕೂಡ ಅವನಿಗೆ ನೀನು ಅವನ ಒತ್ತಾಗಿ ಕೆಲಸವನ್ನು ಮಾಡ್ತಾ ಇದ್ದವ. ಅವನಿಗೆ ಮಗನ. ಹೌದಪ್ಪ, ಮಗನಾದಂತ ನೀ ಒಮ್ಮೆ ತಿದ್ದಬಹುದಿತ್ತು ಅವನನ್ನ. ಅಪ್ಪನನ್ನ. ಹೌದಪ್ಪ, ಅಪ್ಪ ತಪ್ಪಿದ್ರು ಮಗನು ಸರಿ ಮಾಡಬಹುದು. ನೀನ್ ನಿಮ್ಮ ಅಪ್ಪನನ್ನು ತಿರುವಾಗಿದ್ದು ತಿದ್ದಿದ್ಯಾ? ಯಾಕೆ ನನ್ನ ಅಪ್ಪ ತಪ್ಪು ಮಾಡ್ಲಿಲ್ಲ? ಯಾರು ಹೇಳಿದ್ರು ತಪ್ಪು ಮಾಡ್ಲಿಲ್ಲ? ಏನ್ ತಪ್ಪು ಮಾಡಿದ್ದಾರೆ? ಯಾಕೆ ಪಟ್ಟಾಭಿಷೇಕ ತಪ್ಪು ಹೇಳ್ತೀನಿ ನಿಮ್ಮ ಅಣ್ಣನಿಗೆ? ಹೇಳು. ಅದು ಅಪ್ಪ ತಪ್ಪು ಮಾಡಿದ್ದಲ್ಲ. ತೀರ್ಮಾನ ಮಾಡಿದ್ದಾರೆ ಮೊದಲು. ತೀರ್ಮಾನ ಅಪ್ಪ ಮಾಡ್ಬೇಕೆನ್ನುವ ಹಾಗೆ ಮಾಡಿದ್ರು ಕೂಡ ಕಾರಣಾಂತರಗಳಿಂದ ತಪ್ಪಿ ಹೋದದ್ದು. ಅದು ಅಪ್ಪನ ತಪ್ಪಲ್ಲ. ಅಲ್ಲಿ ಅಧಿಕಾರಿ ಯಾರು? ಅಪ್ಪನ ಅಧಿಕಾರಿ ಯಾರು? ಅಧಿಕಾರಿಯ ಮಾತೇ ನಡೆಯುವುದಿಲ್ಲ ಅಂತಾದ್ರೆ ಇನ್ನೊಬ್ಬರ ಪ್ರಶ್ನೆ. ಅಣ್ಣನೇ ಬೇಡ ಅಂತ ಹೇಳಿದ್ದಾರೆ. ಅಣ್ಣನೇ ಅಣ್ಣ ಬೇಡ ಅಂತ ಹೇಳಿದ್ ಯಾವಾಗ? ಅಣ್ಣ ಅಮ್ಮನಿಂದ ವಿಚಾರ ತಿಳಿದ ಮೇಲೆ ಬೇಡ ಅಂತ ಹೇಳಿ. ವಿಚಾರ ತಿಳಿದ ಮೇಲೆ? ಹೌದಪ್ಪ. ಅಮ್ಮ ಏನ್ ಹೇಳಿದ ಮೇಲೆ ಬೇಡ ಅಂತ ಹೇಳಿದ್ದು? ಅಮ್ಮ ಬಟ್ಟೆ ಇರೋದು ಬೇಡ ಅಂತ ಹೇಳಿದ್ರೆ ಅದು ಅಮ್ಮ ಬಟ್ಟೆ ಇರೋದು ಬೇಡ ಅಂತ ಆದ್ಮೇಲೆ ಬೇಡ ಅಂತ ಹೇಳಿದ್ ಬಿಟ್ರೆ ತಂದೆ ತಾಯಿಯರನ್ನು ಬೇಡ ಅಂತ ಹೇಳಿದಲ್ಲ. ತಂದೆ ತಾಯಿಯರನ್ನು ಇಬ್ಬರು ದೇವರ ಸ್ಥಾನದಲ್ಲಿ ಕಾಣುವವರು ನಾವಿದ್ದೇವೆ. ತಂದೆ ತಪ್ಪಿದ್ರು ಮಗ ಸರಿ ಮಾಡಬಹುದು, ಮಗ ತಪ್ಪಿದ್ರು ತಂದೆ ಸರಿ ಮಾಡಬಹುದು. ಹಾಗಾದ್ರೆ ಅಪ್ಪನ ಸರಿ ಮಾಡ್ಬೇಕಿತ್ತು, ಮಾಡಿಲ್ಲ ತಪ್ಪಿದ್ದಲ್ಲ ಅಲ್ವಾ? ನನ್ನಿಂದ ದೊಡ್ಡವನಾದವ ಇದ್ದಾನಲ್ಲ ನನ್ನ ಅಣ್ಣ. ಯಾರಿಂದ ದೊಡ್ಡವನಾದವ? ನನ್ನಿಂದ ದೊಡ್ಡವ. ನಿನ್ನ ಅಧಿಕಾರದ ಪ್ರಶ್ನೆ ಇಲ್ಲ ನನ್ನದು. ರಾಮನಿಗಿಂತ ದೊಡ್ಡವರಿದ್ದಾರೆ 4 ಮಂದಿ ಮಕ್ಕಳಲ್ಲಿ. ಅವರಿಲ್ಲ. ರಾಮನಿಗೆ ಪಟ್ಟಾಭಿಷೇಕ ಹೌದು ಎನ್ನುವ ಹಾಗೆ ದಶರಥ ತೀರ್ಮಾನ ಮಾಡಿ ಅವನಿಂದಲೇ ತಪ್ಪಿ ಹೋಯ್ತು. ಹಾಗಾದ್ರೆ ತಪ್ಪಿತಸ್ಥ ಯಾರಿಲ್ಲ? ತಪ್ಪಿಕಷ್ಟ ಯಾರನ್ನು ಪ್ರಶ್ನೆ ಅಲ್ಲ, ಇಲ್ಲಿ ಕಾಲವೇ ತಪ್ಪಿಕಷ್ಟ ಆಗಿ ಹೋದ. ಹಾಗಾದ್ರೆ ನಮ್ಮ ವಿಚಾರದಲ್ಲೂ ಕಾಲವೇಂತ ಯೋಚನೆ ಮಾಡು. ಆದರೆ ಅದನ್ನೇ ಪ್ರತಿಪಾದಿಸಲಿಕ್ಕೋಸ್ಕರವಾಗಿ ಯಾಗಕ್ಕೆ ಕುಳಿತೆ. ಅಣ್ಣನಲ್ಲಿ ಯುದ್ಧ ಮಾಡಲಾಗದೆ ಮಾಯದಿಂದ ಓಡಿ ಹೋದವ ನೀನು. ಯಾಗದಲ್ಲಿ ಕುಳಿತು ಯಾಗದ ಮೂಲಕ ಗೆಲ್ಲುವರೆ ಮುಂದಾದಿಯ. ಯಾಗ ಹಾಳಾಗಿದೆ. ಯಾಗದಿಂದ ಎದ್ದಾಯ್ತು. ನಮ್ಮಪ್ಪ ಬೇಕು ಎನ್ನುವ ಹಾಗೆ ತಂದಿದ್ದಾರೆ. ತಂದವಳನ್ನು ಹೇಗೆ ಬಳಸಿಕೊಳ್ಬೇಕೆನ್ನುವುದು ನಮಗೂ ಗೊತ್ತುಂಟು. ದೀಕ್ಷೆಯಲ್ಲಿದ್ದಂತ ನಮ್ಮ ದೀಕ್ಷೆಯನ್ನು ಭಂಗ ಮಾಡಿದ ದ್ರೋಹಿ ನೀನು. ಹಾಳಾಯ್ತಲ್ಲ ಯಾಗ. ಅದೇ ಹೇಳುವುದು. ಏನು ನೀವು ಯಾಗ ಹಾಳು ಮಾಡಿದ್ರೆ ತೊಂದ್ರೆ ಇಲ್ಲ, ನಾವು ಯಾಗ ಹಾಳು ಮಾಡಿದ್ರೆ ದಡ್ಡ ಪಂಚಕರು ಹೌದು ಎನ್ನುವ ಹಾಗೆ ಕೊಲ್ತೀರಿ ನಮ್ಮವರನ್ನ. ಕಾರಣ ಉಂಟಲ್ಲ. ನಿನ್ನನ್ನು ಕೊಂದ್ರೆ ತಪ್ಪೇನ? ಯಾಕೆ ನೀನು ಹಾಳು ಮಾಡಿಲ್ವ ಯಾಗ? ನೀವು ಮಾಡುವಂತಹ ಯಾಗ ಯಾವುದಕ್ಕಾಗಿ? ಯಾವುದಕ್ಕೆ? ನಿಮ್ಮ ಕುಲೋದ್ಧಾರಕ್ಕಾಗಿ. ಹೌದು. ನಾವು ಮಾಡುವಂತ ಯಾಗ ಯಾವುದಕ್ಕಾಗಿ? ಯಾವುದಕ್ಕಾಗಿ? ಲೋಕ ಕಲ್ಯಾಣಕ್ಕೋಸ್ಕರವಾಗಿ. ಲೋಕ ಕಲ್ಯಾಣ ಅಂತ ಹೇಳಿದ್ರೆ ಲೋಕದೊಳಗೆ ನಾವಿಲ್ವಾ? ಲೋಕದೊಳಗೆ ನೀವಿದ್ದರೆ ನಿನ್ನ ಕಲ್ಯಾಣ ಅಗತ್ಯ ಅಲ್ಲ. ಲೋಕದ ಒಳಗೆ ನಾವಿದ್ದೇವೆ ಇಲ್ವಾ? ಇದ್ದೀರಿ. ನೀವು ಮಾಡುವ ಯಾಗದಿಂದ ನಮಗೆ ಒಳ್ಳೇದಾಗಿದೆಯಾ? ಆಗ್ಬೇಕು. ಯಾವಾಗ ಆಗಿದೆ? ಯಾಕೆ ಆಗುದಿಲ್ಲ? ಯಾವಾಗ ಆಗಿದೆ? ಆಗುದಿಲ್ಲ. ಯಾಕೆ ಹೇಳು? ಯಾಕೆ? ಯಾಕೆ ಹೇಳು? ನೀನೇಳು ನಿನಗೀಗ ಈಗ ನಿಮ್ಮಿಂದ ಆಗದೆ ಇದ್ದದಲ್ವ? ಯಾಕೆ ಹೇಳು? ನಮ್ಮಿಂದ ಆಗುದಿಲ್ಲ ಅಂತಲ್ಲ, ನಾವು ಮಾಡುವಂತ ಯಾಗದ ಹವಿಸ್ಸನ್ನು ದೇವತೆಗಳಿಗೆ ಒಪ್ಪಿಸ್ತಾ ಇದ್ದೇವೆ. ಹೌದು. ಆ ದೇವತೆಗಳ ಹವಿಸ್ಸನ್ನು ಕೊಡ್ತಾ ಇದ್ದೇವೆ ಅನ್ನುವಂತ ಒಂದೇ ಕಾರಣಕ್ಕೋಸ್ಕರ ಹೊಟ್ಟೆ ಕಿಚ್ಚಿನಿಂದ ಅವರ ಮೇಲೆ ಇರಬಹುದು ನೀವು. ಹೌದಪ್ಪ. ಅದಕ್ಕಾಗಿ ಈಗ ನಮ್ಮ ಪ್ರವೃತ್ತಿ ನಾವು ದೇವತೆಗಳಿಗೆ ಹವಿಸ್ಸನ್ನು ಕೊಡಬಾರ್ದು ಅಂತ ಹೇಳುದು. ಹಾಗಂತ ದೇವರನ್ನು ಒಪ್ಪುವುದಿಲ್ಲ ಅಂತಲ್ಲ. ಮಹೇಶ್ವರಿ ಯಾಗ ಮಾಡಿದ್ದೇನೆ, ವಾಜಪೇಯ ಮಾಡಿದ್ದೇನೆ, ವೈಷ್ಣವ ಯಾಗ ಮಾಡಿದ್ದೇನೆ, ಅಶ್ವಮೇಧವನ್ನ ಮಾಡಿದ್ದೇನೆ, ಗೋಮೇಧಕ ಮಾಡಿದ್ದೇನೆ, 7 ಯಾಗವನ್ನ ನಾನು ಮಾಡಿದ್ದೇನೆ. ಎಂಬಲ್ಲಿಗೆ ದೇವರನ್ನು ನಂಬುವುದಿಲ್ಲ ಎಂದು ಅರ್ಥ ಅಲ್ಲ. ನಂಬುತ್ತೇವೆ ಯಾರನ್ನ? ನಮ್ಮ ಆರಾಧ್ಯ ದೇವ ಪರಮೇಶ್ವರನನ್ನ ಮಾತ್ರ ನಂಬುದು. ಮತ್ತೆ ನಾನು ಯಾಗ ಮಾಡಿದೆ ಎನ್ನುವಲ್ಲಿಗೆ ಆ ಯಾಗವನ್ನು ಹಾಳು ಮಾಡಿದ್ದರಿಂದ ನಿನ್ನ ಅಣ್ಣನನ್ನ ಕೆಳಕ್ಕೆ ನಾವು ದೈವದ್ರೋಹಿ ಆದದಲ್ಲ, ಯಾಗವನ್ನು ಹಾಳು ಮಾಡಿ ನೀನು ದೈವದ್ರೋಹಿ ಆದದ್ದು. ನನಗೆ ಯಾಗ ಮಾಡಬೇಕು, ಯಾಗ ಮಾಡಿದರೆ ಗೆಲುವು ಎನ್ನುವಾಗ ಹೇಳಿದ್ದಾರೆ. ಹೇಳು. ಬ್ರಹ್ಮದೇವನಿಂದ ಬಂದ ಅನುಗ್ರಹ ರೂಪವಾದ ವರ. ವರ ಹೇಗೆ ಕೊಟ್ಟಿದ್ದಾರೆ? ಹೇಗೆ? ಯಾಗವನ್ನ ಮಾಡು. ಹೌದು. ಮಾಡುವ ತನ್ಮದಲ್ಲಿ ಯಾಗದಿಂದ ಎತ್ತದ್ದೇ ಹೌದಂತಾದ್ರೆ ನಿನ್ನ ಪಾಲಿಗೆ ಬರ್ತದೆ ಪ್ರಾಣಕಂಟಕ ಎನ್ನುವ ಹಾಗೆ. ಹೌದಪ್ಪ. ಎದ್ದಿದೆಯಲ್ವ? ಈಗ ಯಾಗದಿಂದ ನಾನು ಎದ್ದದಲ್ಲ, ಯಾಗ ಹಾಳಾದ ಮೇಲೆ ಎದ್ದದ್ದು. ಹಾಳಾಗ್ಲಿ ಆಗಿರಲಿ. ಈಗ ಯಾಗ ಅರ್ಥಕ್ಕೆ ನಿಂತದ್ದೇ ಹೌದಂತಾದ್ರೆ ಬರ್ತದೆ ಪ್ರಾಣಕಂಟಕ. ಈಗ ಯಾಗ ಹಾಳಾದ ಮೇಲೆ ಒಬ್ಬ ಕುಳಿತುಕೊಳ್ತಾನೆ ಅಂತಾದ್ರೆ ಯಾಗ ಇಲ್ಲ ಎನ್ನುವುದೇ ಲೆಕ್ಕ ಅಲ್ಲ. ದೀಕ್ಷಾ ಬದಲಾದಂತಹ ನೀನು ಯಾವ ತೊಂದರೆ ಬಂದರೂ ಕೂಡ ದೀಕ್ಷೆಯಿಂದ ಹೇಳಬಾರದು. ನನಗೆ ಘಾಸಿ ಆದ್ರೆ ನಾನು ಹೇಳ್ಬಾರ್ದು. ಯಾಗವನ್ನೇ ನೀವು ಮೊದಲು ಹಾಳು ಮಾಡಿದ್ದೀರಿ, ಮತ್ತೆ ದೀಕ್ಷೆ ಯಾರಿಗೂ ಮಾಡುದು ನಾವು? ನೀ ದೀಕ್ಷೆಗೆ ತಪ್ಪಿದೆ ಅಂತ ಆಯ್ತು. ಅಲ್ಲಪ್ಪ, ದೀಕ್ಷೆ ಮಾಡ್ಲಿಕ್ಕೆ ಏನುಂಟು? ಮಾಡುವ ದೀಕ್ಷೆಗಾಗಿ ನಾವಿಟ್ಟಂತ ಸ್ವಸ್ತಿ ಎನ್ನುವ ಹೋಮಕುಂಡ, ಆ ಹೋಮಕುಂಡವನ್ನೇ ನೀವು ಹಾಳು ಮಾಡಿದ್ದೀರಿ. ಮತ್ತೆ ಎಲ್ಲಿ ಯಾಗ ಮಾಡುದು ನಾವು? ಮಾಡಬಾರ್ದು ಅಂತ ನಾವು ಮಾಡಿದ್ದಲ್ವಾ? ಅದೇ ಹೇಳುದು. ಮಾಡಬಾರ್ದು ಅಂತ ನೀವು ಯಾಗ ಹಾಳು ಮಾಡಿದ್ದೀರಿ, ಅದು ನಿಮಗೆ ಒಳ್ಳೇದು. ಆದ್ರೂ ಒಂದು ನೆನಪಿಡು, ಯಾಗವನ್ನ ನೀ ಹಾಳು ಮಾಡಿದೆ ಎನ್ನುವಲ್ಲಿಗೆ ಮೇಘನಾದ ಭಯ ಪಡ್ತಾನೆ ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡ. ಯಾಗದಿಂದ ಮೇಲೇಳುವಾಗಲೂ ಭಾರಿ ಚಾಪವನ್ನೇ ಕೈಗೆತ್ತಿಕೊಂಡು ಬಂದವ
ಹೋಗಿದ್ದೇನೋ ಈ ಪ್ರಾಣ ಉಳಿಸಿಕೊಳ್ಳಬೇಕು ಅಂತ ಆದ್ರೆ ನೇರವಾಗಿ ಒಂದು ಮಾತನಾಡ್ತೇನೆ. ಕದ್ದು ತಂದಂತಹ ಸೀತಾ ಮಾತೆಯನ್ನ ನನ್ನ ಅಣ್ಣನ ಪಾಲಿಗೆ ಒಪ್ಪಿಸಿದ್ರಾಯ್ತು. ಇಲ್ಲದಿದ್ರೆ ಪ್ರಾಣಕ್ಕೆ ಕಂಟಕ. ನಾವಲ್ಲ ಎರಗುವುದು. ನಿನ್ನಣ್ಣನ ಕಾಲಿಗೆ ಬೀಳುವಷ್ಟು ಹೇಗೆಲ್ಲ ಇಂದ್ರಜಿತು ಜೀವನ ಉಳಿಸಿಕೊ. ಸೀತೆ ಬೇಕಾದದ್ದು ಯಾರಿಗೆ? ನಮಗೆ. ನಿನಗೂ ಬೇಕಾದ್ರೆ ನೀನು ನಿನ್ನಣ್ಣ ಸಮಸ್ತ ತಪ್ಪಿಸೇನೆ ಒಂದು ನಮ್ಮ ಅಪ್ಪನ ಕಾಲಿಗೆ ಬೀಳು. ಕಾಲಿಗೆ ಬಂದು ಬೀಳ್ಬೇಕು. ಬೇಕು ಒತ್ತಿಗೇನು ಹಾಗೆ ನೀನ್ ಹೇಳ್ಬೇಕು. ರಾಮ ಹೇಳ್ಬೇಕು ಬೇಕು ನನ್ನ ಹೆಂಡತಿ ಎನ್ನುವ ಹಾಗೆ. ನಮ್ಮಪ್ಪನ ಕಾಲಿಗೆ ಬಿದ್ದು ಕ್ಷಮ ಯಾಚಿಸಿದರೆ ಮುಂದೇನು ಅಂತ ನೋಡುವ. ಈಗ ತಪ್ಪು ಮಾಡಿದ್ಯಾ? ನೀವು ಮಾಡಿದ್ದು. ಯಾರು ಹೇಳಿದ್ರು? ನಾವು ಹೇಳು. ನೀವು ತಪ್ಪು ಮಾಡಿದ್ದು. ಹೇಗಲ್ಲ ಅಲ್ಲ ಅಂತ ಆದ್ರೆ ನೀನೇ ಅದು ಆಡಿದ್ದೀಯಂತೆ. ಸೀತಾ ಮಾತೆಯನ್ನ ಕರೆತಂದದ್ದು ರಾಜಸ ಕವಮಾನ. ಸೀತಾ ಮಾತೆಯನ್ನ ಕರೆತಂದದ್ದಕ್ಕಿಂತಲೂ ಕತ್ತು ತಂದದ್ದು ಅಲ್ವಾ? ಅದರ ಅರ್ಥ ಏನು? ರಾಜಸ ಗುಣ ಉಳ್ಳಂತ ನಾವು ಸೀತಾ ಮಾತೆಯನ್ನ ಕದ್ದು ತರುವುದಲ್ಲ, ರಾಮ ಇದ್ದಾಗ ಹೇಳ್ಕೊಂಡು ಬರ್ಬೇಕಿತ್ತು ಅಂತ ಹೇಳಿದ್ರು. ನಿಮ್ಮ ಅಪ್ಪ ತಪ್ಪಿದ್ದಾನೆ ಅಂತ ನಿನಗೆ ಆವಾಗಲೇ ಅಲ್ಲವೇ ಅಲ್ಲ. ತಪ್ಪಿದ್ರ ಅರ್ಥ ಏನು? ಕದ್ಕೊಂಡು ಬರಬಾರಿದ್ರ ಅರ್ಥ. ಬಂದಾಗಿದೆ, ಮಾಡಿದ್ದನ್ನ ಜಯಿಸಿಕೊಳ್ತೇವೆ ಅಂತ ಆತ್ಮವಿಶ್ವಾಸ ನಮಗುಂಟು. ತರುವಲ್ಲಿ ಪ್ರಮುಖ ಪಾತ್ರಧಾರಿಗಳು ನೀವು. ಶೂರ್ಪಣಖೆಯನ್ನು ಅಸಚಾರವನ್ನು ಮಾಡಿದ್ದೀರಿ ನೀವು. ಅವಳಿಗಾದ ಅವಮಾನದ ಪ್ರತಿಕಾರವನ್ನು ತೀರಿಸುವುದಕ್ಕಾಗಿ ನಿನ್ನಣ್ಣನ ಹೆಂಡತಿಯನ್ನ ಕದ್ದು ತಂದವರು ನಮ್ಮ ನೆನಪಿರಲಿ. ಅವಳು ಮಾಡಿ ತಪ್ಪಲ್ವಾ? ಶೂರ್ಪಣಖೆ ಮಾಡಿ ಏನ್ ಮಾಡಿದ್ರು? ಮತ್ತೆಂತದ್ದು? ಅವಳು ಬಂದವಳು ಹೇಗೆ ಮದುವೆ ಆಗ್ಬೇಕೆನ್ನುವಾಗ ಆಡಿದ್ದು. ಮೊದಲೊಮ್ಮೆ ಮದುವೆ ಆದವಳು ಮತ್ತೆ ಒಂದು ಮದುವೆ ಆಗ್ಬೇಕೆನ್ನುವಾಗ ಆಡ್ತಾಳೆ ಅಂತ ಆದ್ರೆ ಪುರುಷಾತಿಕ್ರಮಣ ಮಾಡಿದ್ದಾಳೆ. ಆಕೆ ಪುರುಷಾತಿಕ್ರಮಣ ಅಂತ ಅರ್ಥ ಇದ್ದದ್ದು ಏನ? ಎಂತದ್ದು ನೀನು ಹೇಳಿದಲ್ವ ಪುರುಷಾತಿಕ್ರಮಣ ಮಾಡಿದಂತ? ಆಕೆ ಮಾಡಿದ್ದು ಪುರುಷಾತಿಕ್ರಮಣ. ಅದೇ ಆಗಲ್ತೀಯ? ಕಾರಣ ಗೊತ್ತುಂಟ ನನಗೆ. ಆಕೆಯಲ್ಲಿ ಇರಬೇಕಾದಂತ ಹೆಣ್ಣು ಮಕ್ಕಳ ಗುಣವೇ ಆಕೆಯಲ್ಲಿಲ್ಲ. ಯಾರು ಹೇಳಿದ್ದು? ಹೆಣ್ಣು ಮಕ್ಕಳ ಗುಣ ಇಲ್ಲದಿದ್ರೆ ಮದುವೆ ಆಗುದಾಗ ಅವಳು ಹೇಗೆ ಕೇಳಿದ್ರೆ ಮತ್ತೆ ಅವಳು ಮಾಡಿ ತಪ್ಪಲ್ವೇನ? ಅಲ್ಲ, ಮದುವೆ ಆಗಲಿಲ್ಲ ಅವಳಿಗೆ. ಒಮ್ಮೆ ಮದುವೆ ಆದವಳು ಮದುವೆ ಆಗಿದೆ. ಗಂಡ ಬಿದ್ದು ಜೀವ. ಗಂಡ ಇದ್ದಾನ? ಇಲ್ಲ. ಗಂಡ ಸತ್ತಿದ್ದಾನೆ. ಗಂಡ ಸತ್ತ ಆಕೆ ತನಗೆ ಇನ್ನೊಬ್ಬ ಗಂಡ ಬೇಕೆನ್ನುವ ಹಾಗೆ ಆಶ್ರಯಿಸಿದರೆ ತಪ್ಪು ಎನ್ನುವಾಗ ನೀ ಹೇಗೆ ಹೇಳ್ತೀಯ? ಆಕೆ ಹೇಗೆ ಆ ರೀತಿ ಮಾಹಿತಿ ನೀ ಅದನ್ನು ಹೇಗೆ ಹೇಳ್ತಿ ಕೇಳುದು? ತಪ್ಪುಗೆ ಹೇಗೆ ಕೇಳಿದ್ರೆ ಹಾಗೆ ಆಕೆ ಒಂದು ನಮ್ಮ ಮಾಡೋಣ. ಈಗ ಸೂರ್ಯವಂಶದಲ್ಲಿ ಕಲ್ಮಶಪಾದ ಅಂತ ಒಬ್ಬ ಇದ್ದಿದ್ದ, ಹೌದಾ? ಅವನಿಗೆ ಹೆಂಡತಿ ಒಬ್ಬಳಿದ್ದು ಮದಯಂತಿ ಎನ್ನುವ ಹಾಗೆ. ಅವಳು ಗಂಡ ಇರುತ್ತಿರುವಾಗಲೂ ಅಂತ ಹೇಳಿದ್ರೆ ಗಂಡ ಇರುವಾಗಲೂ ತನ್ನ ಪುತ್ರ ಸಂತಾನ ಬೇಕು ಎನ್ನುವ ಕಾರಣಕ್ಕಾಗಿ ಸೂರ್ಯವಂಶದ ಗುರುಗಳಾದಂತಹ ವಸಿಷ್ಠರ ಸಮೀಪ ಹೋಗಿ ಪುತ್ರ ಭಿಕ್ಷೆಯನ್ನ ಬೇಡಿದ್ರು. ಅದು ತಪ್ಪು ಎನ್ನುವಾಗ ಅವ್ರು ಹೇಳಿದ್ರ? ಅವ್ರು ಹೇಳಿಲ್ಲ. ಮತ್ತೆ ಯಾಕೆ ಹೇಳಿದ್ರು? ಅವನು ಬೇಡಿದ್ದು, ಇವಳು ಒಂದು ಬೇಡಿದ್ದಲ್ಲ. ಮದುವೆ ಅವಳು ಮಾಡುವುದೇ ಹಾಗೆ. ಗುಣದವಳು ಹಾಗೆ ಹೇಳಿದೌದಾ? ಹಾಗೆ ಕೇಳಿದ್ರೆ ಆಕೆ ಬಂದವಳು ಏನು ಮಾಡಿದ್ದಾಳೆ? ಮದುವೆ ಆಗ್ಬೇಕೆನ್ನುವಾಗ ನಮ್ಮನ್ನು ಒತ್ತಾಯಿಸಿದ್ದಾಳೆ. ಅಲ್ಲ, ಕೇಳಿದ್ದಾಗ ಈಗ ಅಹಂಕಾರದಿಂದ ಕೇಳಿದ. ಅಲ್ಲ, ಅಣ್ಣಲ್ಲಿ ಕೇಳುವಾಗ ನಾನು ಇರಲಿಲ್ಲ. ಯಾಕೆ ಕೇಳಿದ್ರೆ ಅಣ್ಣ ದೂರ ಇದ್ದೆ. ಹೌದಾ? ಸರಿ, ನಿನ್ನನ್ನು ಬಂದು
ಕೇಳಿದ ಹೇಗೆ? ನನ್ನಲ್ಲಿ ಬಂದು ಕೇಳಿದ ಹೇಗೆ? ನನ್ನಲ್ಲಿ ಅವ್ರು ಮಾತಾಡ್ಲಿಲ್ಲ, ಹೀಗೆ ಬೆನ್ನು ತೋರಿಸಿ ಬಂದವರನ್ನು ತೋರಿಸಿದ. ಅಲ್ಲ, ನೀನು ಒಂದು ತಕ್ಷಣ ಹೇಳಿದಂತೆ ಅಣ್ಣ ಹೇಳಿದಿರುವಾಗ ನನಗೆ ಒಪ್ಲಿಕ್ಕೆ ಆಗುದಿಲ್ಲ, ಅಣ್ಣ ಹೇಳಿದಿರುವಾಗ ಸಾಕ್ಷಿ ಬೇಕಿರುವಾಗ ಒಮ್ಮೆ ಕಳುಹಿದಾಗ ಮತ್ತೆ ಇಲ್ಲಿಂದ ಅಲ್ಲಿಗೆ ಬಂದವರು. ಒಮ್ಮೆ ಕಳುಹಿದ ಮೇಲೆ ಮತ್ತೆ ಬಂದು ಮಾತನಾಡ್ಲಿಕ್ಕೆ ನಮ್ಮಣ್ಣ ಹಾಗೆಲ್ಲ ಕಳುಹುದಿಲ್ಲ. ಕಳಬೇಕಂತ ಆದ್ರೆ ಕಾರಣ ಕಟ್ಟಿರ್ಬೇಕು. ನೀ ಯೋಚನೆ ಮಾಡು. ಒಮ್ಮೆ ನೀ ತಿರುಗಿಸಿ ಕಳುಹಿಸಿದಾಗ ಮತ್ತೆ ಬಂದವಳು ಮಾತನಾಡೋದಕ್ಕೆ ಮೂರ್ಖಳಲ್ಲ. ಯಾಕೆ ಹೇಳು? ಯಾಕೆ? ಮಾತು ಏನಾಡ್ಬೇಕು ಅದನ್ನ ರಾಮ ಬೆನ್ನಲ್ಲಿ ಬರ್ದಿದ್ದಾನೆ, ಅದು ತೋರಿಸಿದ್ದಾನೆ. ನಮ್ಮ ಅಣ್ಣ ಹೇಗೆ ತಿಳಿಸಿದ್ದಾನೆ ಅಷ್ಟನ್ನು ನಾ ಮಾಡಿದ್ದೇನೆ. ಹೇಗೆ ತಿಳಿಸಿದ್ದಾನೆ? ಆಕೆಯ ಮೂಗನ್ನ ಕರವನ್ನ ಕತ್ತರಿಸ. ಹಾಗಾದ್ರೆ ಲಂಕೆಗೆ ಮೊದಲು ಅವಮಾನ ಮಾಡಿದವರು ನಾವನ್ನೀವ, ನಾವಲ್ಲ. ಆಕೆ ಬಂದು ನಮ್ಮನ್ನ ತಾಗಿದ್ದೇ ಮೊದಲು ತಪ್ಪು. ಅಲ್ಲ, ತಾಗಿದ್ದಲ್ಲ ಪುಣ್ಯಾತ್ಮ, ಭಿಕ್ಷೆ ಬೇಡಿದ್ದು. ಅದು ತಪ್ಪು ಅಂತ ಹೇಳಿಕ್ಕಿಲ್ಲ. ಯಾಕೆ ಗೊತ್ತುಂಟ? ನಮ್ಮ ಅಜ್ಜಿ ಕೈಕಸಾದೇವಿ ವಿಶ್ವವಸು ಎನ್ನುವಂತ ಮಹಾಬ್ರಾಹ್ಮಣನ ಬಳಿಗೆ ಹೋಗಿ ತನಗೆ ಸಂತಾನ ಬೇಕೆನ್ನುವ ಹಾಗೆ ಬೇಡಿಕೊಂಡ್ರು. ಆಗ ಮುನಿಗಳು ನಿನ್ನದು ಪುರುಷಾತಿಕ್ರಮಣ ಅಂತ ಹೇಳಿದ್ರ? ಸರಿ, ಹೇಳಿದ್ರ? ನನ್ನ ವಿಚಾರಕ್ಕೆ ಬರ್ತೇನೆ. ಈಗ ನಿಮ್ಮಪ್ಪ ಯಾವ ಕುಲದವರು? ಬ್ರಹ್ಮ ಕುಲದವರು. ಅಮ್ಮ ರಾಕ್ಷಸ ಕುಲದವರು. ನಿಮ್ಮಪ್ಪ ಹೇಳಿದ್ನಲ್ಲ ಬ್ರಹ್ಮಕುಲ. ನಿಮ್ಮಪ್ಪ ಬ್ರಹ್ಮಕುಲದವರಾದ್ರೆ ಬ್ರಹ್ಮಕುಲದವರು ಮಾಡುವಂತ ಕಾರ್ಯದೆಲ್ಲ ಮುಂದಾಗಬೇಕಾಗಿತ್ತು. ಬ್ರಹ್ಮಕುಲದವರು ಮಾಡುವಂತಹ ಕಾರ್ಯದೆಲ್ಲ ಮುಂದಾಗದೆ ಬ್ರಹ್ಮಕುಲಕ್ಕೆ ವಿರೋಧವಾದಂತಹ ಕಾರ್ಯವನ್ನು ಎಸಗುತ್ತಾ ಬಂದವ. ಮುನಿಗಳಿಗೆ ಯಜ್ಞಕಂಟಕನಾಗಿ ಅಷ್ಟಮಂತ್ರವಿಲ್ಲ ದೇವಾನು ದೇವತೆಗಳಿಗೆ ಪ್ರೀತಿಯನ್ನು ಹುಟ್ಟಿಸುವ ಮೂಲಕವಾಗಿ ಸೀತಾಮಾತೆಯನ್ನು ಕತ್ತು ತಂದವ. ಈಗ ಬ್ರಹ್ಮಕುಲದವರು ಮಾಡಬೇಕಾದ ಕಾರ್ಯ ಯಾವುದು? ಯಜ್ಞಗಳನ್ನು ಮಾಡಬೇಕು. ಹವಿಸನ್ನು ದೇವತೆಗಳ ಪಾದಕ್ಕೆ ಅರ್ಪಿಸುವುದು, ಅದರಿಂದ ತೃಪ್ತಿಯನ್ನು ಪಡುವುದು. ನಿಮ್ಮ ಕುಲಗುರುಗಳು ಯಾರು? ಯಾರು? ವಸಿಷ್ಠರು ಅಲ್ವಾ? ವಸಿಷ್ಠರಲ್ಲಿ ಕಲ್ಮಶಪಾದ ಆಗುವ ಮೊದಲು ಆ ಮಹಾರಾಜ ಒಂದು ಯಾಗ ಮಾಡಿಕೊಡ್ಬೇಕು ಅಂತ ಹೇಳಿದಂತೆ. ವಸಿಷ್ಠರು ಮಾಡಿಕೊಟ್ಟಿದ್ದಾರೆ? ಮಾಡಿದಾರ? ಮಾಡಲಿ, ಮಾಡದೇ ಇರ್ಲಿ. ಆದ್ರೆ ನಮ್ಮ ಕುಲಕ್ಕೆ ಅಪವಾದ ಎನ್ನುವಂತದ್ದಿಲ್ಲ. ಮಾಡ್ಲಿಲ್ಲ ಅಲ್ವಾ? ನಮ್ಮ ಕುಲಕ್ಕೆ ಅಪವಾದ ಇಲ್ಲ. ಇಲ್ಲ, ಆದ್ರೆ ನಮ್ಮಪ್ಪನ ಕುಲದವರಿಗೆ ಯಾರಿಗೂ ಅಪರಾಧ ಎನ್ನುವುದನ್ನು ಮಾಡುದಲ್ಲ. ನಿಮ್ಮಪ್ಪನ ಕುಲದವರು ಮಾಡಿದ ಅಪರಾಧ ಇಷ್ಟೊತ್ತಿನವರೆಗಾಗಿ ಹೇಳಿದ್ನಲ್ಲ. ಅಪರಾಧ ಅಲ್ವಲ್ಲ? ಹೌದಾ? ನಮ್ಮ ಅಪ್ಪ ಅಪರಾಧ ಮಾಡಿದ್ದು ಹೌದು ಅಂತಾದ್ರೆ ಅಷ್ಟ ದಿಕ್ಪಾಲಕರೆಲ್ಲರೂ ನಮ್ಮ ಅಪ್ಪನ ಆಸ್ಥಾನದಲ್ಲಿ ಒಬ್ಬೊಬ್ಬರು ಒಂದು ಕೆಲಸ ಮಾಡ್ತಾ ಇದ್ದಾರೆ. ಬಾಯಿ ಬೀಸ್ತಾ ಇದ್ದಾನೆ, ಅಗ್ನಿ ಉರಿತಾ ಇದ್ದಾನೆ, ನಮ್ಮ ಪಂಚಾಂಗ ಓದ್ತಾ ಇದ್ದಾನೆ. ಕಾರಣ ಏನು? ನಿನ್ನಪ್ಪನ ಅಡಿಯಾಳಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾಕೆ? ಇದು ಅಪ್ಪನ ಮೇಲಿರುವ ಗೌರವ ಅಲ್ಲ, ಅಪ್ಪನ ಮೇಲಿರುವ ಪ್ರೀತಿ. ಹೌದಪ್ಪ, ಇಂದ್ರನ ಗೆದ್ದಂತ ನೀವಪ್ಪ ಇದ್ದೀಯ ಅಲ್ಲ, ಅವರಿಗೆ ನಿನ್ನಿಂದ ತೊಂದರೆ ಬರುವುದರಿಂದ ಕಾರಣಕ್ಕಾಗಿ ಅವರ ಅಡಿಯಾಳಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಅಲ್ಲ, ಇಂದ್ರನನ್ನ ಸೆರೆ ಹಿಡಿದ ಆ ಕಾಲಕ್ಕೆ ಲಂಕೆಯ ವಜ್ರಕಂಬಕ್ಕೆ ದೇವೇಂದ್ರನ ಕಟ್ಟಿದಾಗ ಬ್ರಹ್ಮನೇ ಲಂಕೆಗೆ ಬಂದಿದ್ದಾನೆ, ನನ್ನನ್ನು ಬೇಡಿದ್ದಾನೆ. ಅಧಿವಚನೆ ಮಾಡು. ನಮ್ಮಲ್ಲಿ ದೇವಾನು ದೇವತೆಗಳು ಬ್ರಹ್ಮನು ಬೇಡ್ತಾರೆ ಅಂತಾದ್ರೆ ನಮ್ಮ ಯೋಗ್ಯತೆ ನಿಮ್ಮಾಗೆ ಚೆಳ್ಳು ಮಾನವರಾಗಲ್ಲ ಎಂತಲೇ. ಮೇಘನಾದ, ಎಷ್ಟೇ ಆಡಿದ್ರು ಕೂಡ ನೀ ಸರಿಯಾಗುವ ಅಲ್ಲ ಅಂತ ಗೊತ್ತಾಯ್ತು. ನನಗೂ ಗೊತ್ತಾಯ್ತು. ನಾನು ಎಷ್ಟು ಹೇಳಿದ್ರು ನಿನಗೆ ಅರ್ಥ ಆಗುದಿಲ್ಲ ಅಂತ ನನಗೆ ಗೊತ್ತಾಯ್ತು. ಮತ್ತೆ ವಿಚಾರ ಉಂಟಾ? ತಣ್ಣೀರನ್ನಾದ್ರೂ ಆರಿಸಿ ಕುಡಿಯುವಂತ ಗುಣ ನಮ್ಮ ಪಾಲಿಗೆ ಇರ್ಬೇಕಂತೆ. ಹೌದಪ್ಪ, ಅಲ್ವಾ? ಹೌದಪ್ಪ. ಅದಕ್ಕಾಗಿಯೇ ಇಷ್ಟೊತ್ತಿಂದಲೂ ಮಾತಾಡಿದ್ದೆ. ಮತ್ತೆ ನನಗೊಂದು ವಿಚಾರ ಗೊತ್ತುಂಟಾ? ಬೆಣ್ಣೆಯನ್ನು ಕರಗಿಸಬೇಕು ಅಂತ ಸ್ವಲ್ಪ ಬಿಸಿ ತಾಗಿಸಬೇಕು. ಹೌದೌದು. ಆದ್ರೆ ಅದಕ್ಕೆ ನಿಮಗೆ ಬೆಂಕಿ ಇಟ್ಟಿದ್ದು ಹನುಮಂತನ ಮೊದಲು ಇಟ್ಟಿದೆ. ಹನುಮಂತನಿಗೆ ಲಂಕೆಯನ್ನು ಸುಟ್ಟು ನೀವು ಬಿಸಿ ಮಾಡಿದ್ದಾರೆ. ಆದ್ರೂ ನೀವು ಕರಗುವ ಸ್ವಭಾವದಲ್ಲ. ಅದು ಯೋಚನೆ ಮಾಡಿ. ಎಷ್ಟು ಸುಟ್ಟರು ನಾವು ಕರಗುದಿಲ್ಲ ಅಂತ ಅದು ಯೋಚನೆ ಮಾಡಿ. ನಿಮ್ಮದು ಕೂಡ ಸುಡುವುದಲ್ಲ, ಸಾಯುವುದೆನ್ನುವುದು ಆವಾಗಲೇ ಅರ್ಥ ಆಗಿದೆ. ಸಾಯಿಸುವ ಯಾರಂತಿಲ್ವಾ? ನಾವು ಬಂದಿದ್ದೇನಲ್ಲ ಇಲ್ಲಿಗೆ. ಹೊರಗೆ ನಾವು ಬದುಕಿದ್ದೇವೆ. ಕೆಲವು ಸಂದರ್ಭದಲ್ಲಿ ನಿನ್ನನ್ನು ಉಳಿದವರ ಕಣ್ಣಿಗೆ ಕಾಣುವಾಗೆ ಸಾಯಿಸಿದ್ದೇವೆ. ಆರುವ ದೀಪಕ್ಕೆ ಪ್ರಕಾಶಮಾನ ಬಹುತೇಕ ಹೆಚ್ಚಾಗಿ ಇರ್ತದೆ. ಅದೇ ಹೌದಾದ್ರೆ ಬಂದವ ನನಗಿಂತ ಹೆಚ್ಚು ನೀನೇ ತಿರುಗಿದ್ದೆ. ನಾ ಬಂದವ ಹೀಗೆ ತಿರುಗಿದ್ರೆ ಆವಾಗ ಹಾರಾಟ ಮಾಡ್ತಾ ಇದ್ದವ ಯಾರಿಗೆ ಸಂಪೂರ್ಣ ನೆನಪಿಟ್ಟು ಒಂದು ಪ್ರಸಂಗದಲ್ಲಿ ಬುಡದಿಂದ ಕೊನೆವರೆಗೆ ನಾನು ಹಾರ್ತೇನೆ ಅಂತಂದ್ರೆ ಆರ್ತೇನೆ ಅಂದ್ರೆ ಅಂತಲ್ಲ, ಹಾರುವ ಸಾಮರ್ಥ್ಯ ಉಂಟು ಎನ್ನುವುದು. ಅದೇ ಹೇಳಿದ್ರು, ಹಾರುವ ಸಾಮರ್ಥ್ಯದಿಂದ ಹಾರುತ್ತಾ ಬಂದಂತ ನೀನು ಇನ್ನು ಮುಂದೆ ಹಾರ್ಲಿಕ್ಕಾಗದೆ ಹಾರುವ ಪರಿಸ್ಥಿತಿ ಬಂದಿದ್ದೀಯ. ಈಗ ನೀನು ಇವತ್ತು ಇಷ್ಟು ಮಾತನಾಡುದು ಯಾಕಂತ ಗೊತ್ತು? ಯಾಕೆ? ನೀನು ಯೋಚನೆ ಮಾಡಿದ್ರೆ ಈ ಸ್ಥಳ ನಿಮ್ಗೆ ಸಂಬಂಧಪಟ್ಟದ್ದು. ಈ ಸಾಮ್ರಾಜ್ಯ ರಾವಣದ್ದಾದರೂ ಲಂಕೆಯ ಮೇಲೆ ಅಭಿಯೋಗ ಆಗುವ ಮೊದಲೇ ವಿಭೀಷಣನಿಗೆ ರಾಮ ಪಟ್ಟಾಭಿಷೇಕ ಮಾಡಿದಂತೆ. ಲಂಕೆಯ ಸರ್ವಾಧಿಕಾರ ವಿಭೀಷಣನಿಗೆ ಎನ್ನುವ ಹಾಗೆ ಸಮುದ್ರದ ನೀರನ್ನು ತೆಗೆದು ಅಭಿಷೇಕ ಮಾಡಿದವ. ಇಲ್ಲಿಯ ಅಧಿಕಾರ ವಿಭೀಷಣನಿಗೆ ಎನ್ನುವ ಹಾಗೆ ರಾಮ ಹೇಳಿದ ಹಾಗಾಯ್ತು. ಅದಕ್ಕಾಗಿಯೇ ನೀನು ಈ ನೆಲ ನಿನ್ನದಿರುವ ಹಾಗೆ ಹೇಳ್ತಾ ಇದ್ದೇವೆ. ಒಂದು ನೆನಪಿಡು, ಇವತ್ತು ಈ ನೆಲವೇ ನಿನ್ನದಾಗಿ. ಅದಲ್ಲ, ಕಾರ್ಯಕ್ರಮ ಹಾಳು ಮಾಡುವುದೇ ನಿಮ್ಮ ಜಾತಿಯವರಾಗ್ಲಿ. ಕಾರಣಕ್ಕೂ ನಾನು ಬಿಡುವುದಿಲ್ಲ. ಯಾರ ಬಗ್ಗೆ ಮಾತಾಡಿ ಇವತ್ತು ಎಲ್ಲಿಯಾದ್ರೂ ನಮ್ಮ ಕಡೆ ಬಂದ್ಯಾ? ಹಿಂದೆ ಮುಂದೆ ಎಲ್ಲ ಒಂದು ನೆನಪಿಟ್ಕೋ, ನಿಮ್ಮ ಕಡೆಯವರೆಲ್ಲ ಇಷ್ಟೊತ್ತು ಇದ್ದದ್ದೇ ನಾ ಇದ್ದದ್ದಕ್ಕೆ ಗೊತ್ತಿಲ್ಲ. ಸರಿಯಪ್ಪ, ಈಗ ನೀನು ಬರ್ಬೇಕಾದ್ರೂ ನಾನು ಇಷ್ಟು ಕೆಲಸ ಮಾಡಿದ್ರಿಂದ ನೀನು ಬಂದೆ. ಇಲ್ಲದೆ ಈ ಪ್ರಸಂಗ ಅಲ್ಲ, ಇನ್ನೊಂದು ಪ್ರಸಂಗದಾಗೂ ನಿನಗೆ ಅವಕಾಶ ಇರುವುದಿಲ್ಲ. ವಿಚಾರ
ಜನಗಳೆಲ್ಲ ಕಟ್ಟತ್ತೆ ನಿನ್ನನ್ನು ಯಾಕೆ ನೀ ಎಷ್ಟು ಹಾರಾಟ ಮಾಡಿದೀಯೋ ಅಷ್ಟೋ ಹಾರಾಟಕ್ಕೆ ಅವರು ತುಂಬಿದವರಿದ್ದಾರೆ. ಆದ್ರೆ ಈಗ ಕಾಯ್ತಿದ್ದದ್ದು ಯಾಕೆ ಇವನು ಹಾರಾಟ ನಿಲ್ಲಿಸಲು ಬೇಕಲ್ಲ ಎನ್ನುವ ಕಾರಣ ಕಾಯ್ತಾ ಇದ್ದ. ನನಗೆ ಸಂತೋಷವೇ ಗೊತ್ತುಂಟ. ನಮ್ಮ ಹಾರಾಟ ನಿಲ್ಲಿಸುವ ಸಮರ್ಥ ಒಬ್ಬ ನನ್ನ ಮುಂದೆ ಬರ್ತಾನಂತ ಅದು ಸಂತೋಷವೇ ನನಗೆ. ಆದ್ರೆ ನಿಲ್ಲಿಸುವ ಮಾತ್ರ ಮುಖಾಮುಖಿಯಾಗಿ ನಿಂತೇ ನಿಲ್ಲಿಸ್ಬೇಕು. ಅದನ್ನು ಬಿಟ್ಕೊಂಡು ನಾ ಬರುವುದರೊಳಗೆ ಹಿಂದಿದ್ದವನಿಗೆ ಅದು ನನಗೆ ಹಾಕಿ ಅಂತ ಹೇಳ್ಕೊಂಡು ಬಂದು ಮುಂದೆ ಬರಬಾರ್ದು. ಅದು ಒಂದು ನೆನಪಿರಲಿ. ಯಾವ ಕಾರಣಕ್ಕೂ ನಾವು ಅದೇ ಬೇಕಿದೆ ಆಡುವವರಲ್ಲ. ಅಣ್ಣನನ್ನು ಕೂಡ ಪಡೆಯುವಾಗ ಹಾಗೆ ಅಣ್ಣನೇ ಆದಂತ ಕಾರ್ಯವನ್ನ ಮಾಡಿ ಮುಗಿಸ್ತೇನೆ. ಪ್ರಸಂಗದಲ್ಲಿ ಇದು ನನಗೇ ಬೇಕಂತ ಕೇಳಿದವರು ಸಲ್ಲದ ಕಾರ್ಯವ ನಾನು ಮಾಡಿ ಪೂರೈಸ್ತೇನೆ. ಒಮ್ಮೆ ಯೋಚನೆ ಮಾಡು, ಎಲ್ಲರಿಂದ ಸಲ್ಲದ ಕಾರ್ಯ. ಇವತ್ತು ಈ ಕಾರ್ಯ ಮಾಡಬೇಕು ಅಂತ ಯಾರೇ ಮುಂದಾದ್ರೂ ಆಗುದಿಲ್ಲ ಎನ್ನುವ ಕಾರಣಕ್ಕೆ ನಾನೇ ಆಗ್ತದೆ ಎನ್ನುವ ಕಾರಣಕ್ಕೆ ಕೊಂಡು ಬಂದವನ. ನೀನು ಬಂದದ್ದು ಯಾರಿಂದ ಆಗಲಿದ್ದ ಕಾರ್ಯಕ್ಕೆ ಬಂದದ್ದು ಹೇಳು. ಯಾರಿಂದಲೂ ಆಗುದಿಲ್ಲ ಎನ್ನುವಂತ ಕಾರ್ಯ. ಯಾರಿಂದ ಅಂತಂದ್ರೆ ಯಾರಿಂದ ಹೋಗ್ತಾರೆ? ಯಾರಿಂದ? ನಮ್ಮ ಅಣ್ಣನಿಂದ ಆಗುದಿಲ್ಲ, ನಮ್ಮ ವೀರರಿಂದ ಆಗುದಿಲ್ಲ. ಅದಕ್ಕಾಗಿ ನಾನೊಂದು ಪ್ರಯತ್ನ ಮಾಡ್ತೇನೆ ಅಣ್ಣ. ಮಂಗಗಳಿಂದ ಆಗುದಿಲ್ಲ. ಮಂಗಗಳಿಂದ ಆಗದೆ ಇದ್ದ ಮೇಲೆ ನಿಂಗೆ ಬಂದಿತ್ತು. ಹೌದಪ್ಪ, ನೆನಪಿರಲಿ. ಆದ್ರೆ ಕಾಲನಾಲಯಕ್ಕೆ ಹೋಗುವ ಮಾರ್ಗ ಎನ್ನುವಂಥದ್ದು ಈಗ ಆ ಕಡೆಯಲ್ಲಿ ಕಾಣ್ತಾ ಉಂಟಾ? ಕಾಲನಾಲಯ ನಾನು ನೀನು ಯಾರು ಹೋಗಿ ಮಾಡುವ ಯಾರಿಂದಲೂ ಗೆಲ್ಲುವುದಕ್ಕಾಗುವುದಿಲ್ಲ ಎಂಬ ಆತ್ಮವಿಶ್ವಾಸದಿಂದ ದುರವನ್ನ ಕೊಡುವುದಕ್ಕೆ ಮುಂದಾದರೆ ಈಗ ಅರ್ಥ ಆಯಿತು. ಈತಗಳು ನರರಲ್ಲ, ಬಂದ ಕೋತಿಗಳು ಸಾಮಾನ್ಯ ಮಂಗಗಳಲ್ಲ. ನಮ್ಮವರೇ ಕರಾಡಿದರು. ವಿಭೀಷಣನ ಸಹಿತ ನೀತಿವಾಕ್ಯವನ್ನು ಯಾವ ಹೇಳಿದರು. ರಾಮ ಲಕ್ಷ್ಮಣರು ಮನುಷ್ಯರಲ್ಲ, ಮತ್ತು ತಂದ ಸೀತೆ ಮಾಯಾವೇ ಇದ್ದಾಳೆ ಅವಳು ಎನ್ನುವ ಹಾಗೆ. ಮಂಗಗಳು ಯಾರು ನಾವಂದುಕೊಂಡ ಹಾಗೆ ಸಾಮಾನ್ಯ ಕಪಿಗಳಲ್ಲ ಎನ್ನುವ ಹಾಗೆ ಈಗ ಅರ್ಥ ಆಗ್ತಾ ಉಂಟು. ಈಗ ಎಲ್ಲ ನನ್ನ ಬುದ್ಧಿಗೆ ಹೊಳೆಯುತ್ತಲಾಗುಂಟು. ವೈಕುಂಠವಾಸಿ ಮಹಾವಿಷ್ಣುವೇ ಶ್ರೀರಾಮಚಂದ್ರ ಅವನ ಹಾಸಿಗೆಯಾಗಿದ್ದಂತ ಆದಿಶೇಷನೇ ಲಕ್ಷ್ಮಣ, ಶಂಖಚಕ್ರನೇ ಭರತ ಶತ್ರುಘ್ನನು, ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸೀತಾಮಾತೆ ಎನ್ನುವ ಹಾಗೆ ಒಂದಾದ ಮೇಲೆ ಇವರ್ಯಾರನ್ನು ನನ್ನಿಂದ ಕೆಳಗೆ ಏನೂ ಮಾಡ್ಲಿಕ್ಕಾಗುತ್ತಿಲ್ಲ ಅಂತ ಯೋಚನೆ ಮಾಡಿದ ನಾನೇ ರಣಕ್ಷೇತ್ರದಲ್ಲಿ ಬೀಳಬೇಕಾದ ಸನ್ನಿವೇಶ ಎದುರಾಯಿತು. ಏನಾಗಲಿ, ಅಪ್ಪನಲ್ಲಿ ವಿಶ್ವಾಸದ ಮಾತನಾಡಿ ಬಂದಿದ್ದೇನೆ. ಸೋತು ಬಂದರೆ ನಿಮ್ಮಯ ಹೆಮ್ಮೆಯ ಪುತ್ರ ಏಕನಾಥಲ್ಲ ಎನ್ನುವ ಹಾಗೆ. ಇಷ್ಟು ಹೊತ್ತು ಸೋಲ ಆಗಿರಬಹುದು, ಆದ್ರೆ ಈಗ ಮಾತ್ರ ಸೂರ್ಯ ವಂಶಸ್ಥನ ಮುಂದೆ ಯಾವ ಕಾರಣಕ್ಕೂ ಇಂದ್ರಜಿತ್ ಸೋಲುವವನಲ್ಲ. ಯಾಕೆ? ಸೂರ್ಯ ವಂಶಕ್ಕೆ ಅದು ರವಿ ವಂಶ ಅಲ್ವಾ, ಹಿಂದೆ ಇದ್ದದ್ದು ಅವರೇ ಅಲ್ವಾ. ಅದು ಯಾಕೆ ಹೆದರಬೇಕು? ಅರಗಣೆಗೆ ಯಾದರೂ ರಾಮನ ತಮ್ಮ ಲಕ್ಷ್ಮಣನನ್ನ
ಲಕ್ಷ್ಮಣ ಏನ ಊಟ ಮಾಡ್ತೀನೋ? ಮಾಡಿಸ್ತೇನೆ ಈಗ. ನಿದ್ದೆ ಬರ್ತಾನೇನೋ? ಶಾಶ್ವತವಾಗಿ ನಾನು ಮಲಗಿಸ್ತೇನೆ ಈಗ. ಹೆಣ್ಣು ಮಕ್ಕಳನ್ನು ಕಂಡಾಗ ಮನಸ್ಸಾಗ್ತದೇನಾ? ಹೌದಾ? ಯಾರಿಗೆ? ಯಾರಿಗೆ? ನಿನ್ನ ಅಪ್ಪನಿಗೆ. ಇಷ್ಟ ನನ್ನ ಗೆಲ್ಲುವುದಕ್ಕಾದಿತ್ತು. ಅದಲ್ಲ ಅಂತಾದ್ರೆ ಇಂದ್ರಜಿತ್ತುವಿನ ಒಂದು ರೋಮ ಕೊಂಕಿಸುವುದಕ್ಕಾಗುದಿಲ್ಲ. ಬಿಟ್ಟಿದ್ದೇನ ಇಲ್ಲ ಎನ್ನುವುದನ್ನು ತೋರಿಸ್ತೇನೆ. ಅಣ್ಣನಿಂದ ಪಡೆಯನ್ನು ಪಡೆದು ಬಂದಂತಹ ಕಾರ್ಯ ಸಸ್ಸಾಗಿದೆ. ವಿಚಾರವನ್ನು ಅಣ್ಣನಿಗೆ ತಿಳಿಸ